ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಇತ್ತೀಚೆಗೆ ನಾವು ಆತಂಕದ ಕುರಿತಾಗಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಆಂಗ್ಸೈಟಿ ಬಗೆಗೆ ಒಂದು ವರ್ಕ್ಶಾಪ್ ಅದು. ಅಲ್ಲಿ ಬಂದಂಥ ಒಬ್ಬರು ಅವರು ಒಂದು ಬ್ರೇಕ್ನ ಸಮಯದಲ್ಲಿ ಬಂದು ನನ್ನನ್ನು ಮಾತನಾಡಿಸ್ತಾ ಇದ್ರು. ಹೇಗಿತ್ತು ಅವರ ಮಾತು ಅಂದರೆ, ಮೇಡಮ್, ನಾನು ಈ ಆಂಗ್ಸೈಟಿಯನ್ನು ಕಳೆದ 3 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಎಷ್ಟು ರೀತಿಯಾದಂಥ ಔಷಧಿಗಳಿದೆಯೋ ಅಷ್ಟೂ ಮಾಡಿ ಆಯಿತು. ಯಾವ ಡಾಕ್ಟ್ರುಗಳಿಗೆ ತೋರಿಸ್ಬೇಕೋ ಎಲ್ಲ ಡಾಕ್ಟ್ರುಗಳಿಗೆ ತೋರಿಸಿ ಆಯಿತು. ಮಂತ್ರ ಮಾಟಗಳು ಅದೂ ಆಯಿತು, ಥೆರಪಿಗಳಾಯಿತು. ಅಷ್ಟೇ ಅಲ್ಲದೆ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಾರಲ್ಲ ಅದು ಆಯಿತು. ಎಲ್ಲ ಆಯಿತು ಮೇಡಮ್, ಆದರೂ ನನಗೆ ಕಡಿಮೆ ಆಗಲಿಲ್ಲ. ಅವ್ರು ಹೇಳ್ತಾ ಇರೋದು ಹೇಗಿತ್ತು ಅಂದರೆ, ನಾನು ಎಲ್ಲ ಔಷಧಿಯನ್ನು ಮಾಡಿಬಿಟ್ಟಿದ್ದೀನಿ, ನನಗೆ ವಾಸಿ ಆಗಲ್ಲ ಅಂತ ಅವ್ರಿಗೆ ತೀರ್ಮಾನಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಬಹುದೊಡ್ಡ ಅಪಾಯ. ನನಗೆ ವಾಸಿ ಆಗಲ್ಲ, ನಾನು ಎಲ್ಲ ರೀತಿಯಾದಂಥ ಔಷಧಿಗಳನ್ನು ಮಾಡಿಸ್ಕೊಂಡಿದ್ದೀನಿ, ನಾನು ಸುಮ್ಮನೆ ಬರ್ತಾ ಇದ್ದೀನಿ, ನನಗೆ ವಾಸಿ ಆಗಲ್ಲ ಅಂತ ನಾನೇ ಅಂದ್ಕೊಂಡ್ಬಿಟ್ರೆ ಇನ್ನು ಯಾರು ನನಗೆ ವಾಸಿ ಮಾಡೋದಕ್ಕೆ ಸಾಧ್ಯ? ಈ ಭರವಸೆ ಇದೆಯಲ್ಲ, ನಮ್ಮ ಬಗ್ಗೆ ನಮಗೆ ಇರುವ ಭರವಸೆ, ನಮ್ಮ ಬಗ್ಗೆ ನಮಗೆ ಇರುವ ನಂಬಿಕೆ, ಇದನ್ನು ಬದಲಾಯಿಸಿಕೊಳ್ಳದ ಹೊರತು ಜೀವನ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಅವ್ರನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರು ಏನನ್ನು ಪ್ರೂವ್ ಮಾಡೋಕ್ಕೆ ಹೊರಡ್ತಾ ಇದ್ರು ಅಂದರೆ, ಎಲ್ಲ ರೀತಿಯ ಔಷಧಿ ಮಾಡಿಸ್ಕೊಂಡಿದ್ದೀನಿ, ನನಗೆ ವಾಸಿ ಆಗಲ್ಲ. ನನಗೆ ವಾಸಿ ಆಗಲ್ಲ ಅಂತಾನೆ ಅವರು ಎಷ್ಟು ದೃಢವಾಗಿ ನಂಬ್ಕೊಂಡ್ಬಿಟ್ರು ಅಂದರೆ, ಇನ್ನು ಯಾರಿಂದಲೂ ಅವ್ರನ್ನ ವಾಸಿ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆಂದರೆ ಅವರು ಒಂದು ಗೋಡೆ ಕಟ್ಕೊಂಡಿದ್ದಾರೆ, ನನಗೆ ವಾಸಿ ಆಗಲ್ಲ. ಇದು ಬರೀ ಆರೋಗ್ಯದ ವಿಚಾರಕ್ಕೊಂದೇ ಅಲ್ಲ, ಜೀವನದಲ್ಲಿ ಬಹಳ ಸಂದರ್ಭಗಳಲ್ಲಿ ತುಂಬ ಜನ ಹೇಳ್ತಾರೆ ನೋಡಿ, ಅದಾಗಲ್ಲ ಅಂತ ಗೊತ್ತು ಆದರೂ ಮಾಡ್ತೀನಿ, ಇದು ಸರಿ ಹೋಗಲ್ಲ ಅಂತ ಗೊತ್ತು ಆದರೂ ಮಾಡ್ತೀನಿ. ಇದೇನಿದು? ಮೊದಲೇ ಒಂದು ತೀರ್ಮಾನಕ್ಕೆ ಬಂದು ಬಿಡೋದು, ಒಂದು ಜಡ್ಜ್ಮೆಂಟಲ್ಲಿ ಆಗ್ಬಿಡೋದು. ಬೇರೆಯವ್ರ ಬಗ್ಗೆ ಅಲ್ಲ, ಸ್ವತಃ ನಮ್ಮ ಬಗ್ಗೆನೇ. ನಂಗೆ ವಾಸಿ ಆಗಲ್ಲ ಅಂತ ಗೊತ್ತು, ನಾನು ಉದ್ಧಾರ ಆಗಲ್ಲ ಅಂತ ಗೊತ್ತು, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಗೊತ್ತು, ನನಗೆ ಬದಲಾವಣೆ ಹೊಂದೋದು ಕಷ್ಟ ಅನ್ನೋದು ಗೊತ್ತು. ಅಂದರೆ ಏನನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ, ನಾವು ನಕಾರಾತ್ಮಕವಾದದ್ದನ್ನೇ ಇಲ್ಲಿ ನಂಬುತ್ತಾ ಇದ್ದೀವಿ. ನಮ್ಮ ನಂಬಿಕೆಗೆ ಇಷ್ಟು ದೊಡ್ಡ ಶಕ್ತಿ ಇದೆ, ಆದರೆ ನಂಬ್ತಾ ಇರುವಂಥ ವಿಚಾರಗಳು ಇಂಥದ್ದಾಗಿದೆ. ನಾವು ನಮ್ಮ ನಂಬಿಕೆಯನ್ನು ಬದಲಾಯಿಸಿಕೊಳ್ಳದ ಹೊರತು ಹೊರಗಿನ ಏನನ್ನೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ಲಿಮಿಟ್ ಮಾಡ್ತಾ ಇರುವಂಥದ್ದು, ನಮ್ಮನ್ನು ಸೀಮಿತಗೊಳಿಸ್ತಾ ಇರುವಂಥದ್ದು, ನಮ್ಮನ್ನು ಕಟ್ಟಾಕ್ತಾ ಇರುವಂಥದ್ದು ನಮ್ಮ ಆಲೋಚನೆಗಳು ಮತ್ತು ನಮ್ಮ ನಂಬಿಕೆಗಳು. ಈ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳದೆ ಹೋದರೆ ಜೀವನ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಆ ವ್ಯಕ್ತಿಯ ಮಾತು ಮತ್ತು ಅದರಲ್ಲಿ ಪದೇ ಪದೇ ಅವ್ರು ಹೇಳ್ತಾ ಇರುವಂಥದ್ದು, ನನಗೆ ವಾಸಿ ಆಗಲ್ಲ, ನನಗೆ ವಾಸಿ ಆಗಲ್ಲ. ಈ ಥರದ ಮಾತುಕತೆನ ನಾನು ತುಂಬ ಜನರ ಬಾಯಲ್ಲಿ ಕೇಳ್ತೀನಿ. ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಸಂಬಂಧಗಳ ವಿಚಾರದಲ್ಲಿ ಇರ್ಬೋದು, ಉದ್ಯೋಗ ಇತ್ಯಾದಿ ಹಣಗಳಿಕೆಯ ವಿಚಾರದಲ್ಲಿ ಇರ್ಬೋದು. ಅವರು ಹೇಳೋದೇ ಇದು, ನಮಗೆ ದುಡ್ಡು ಮಾಡೋಕ್ಕಾಗಲ್ಲ ಬಿಡಿ, ನಮಗೆ ಸಾಧ್ಯವೇ ಇಲ್ಲ ಬಿಡಿ, ನಾವು ಬಡವರೇ ಬಿಡಿ. ಯಾರು ಹೀಗೆ ಹೇಳ್ತಾ ಬರ್ತಾರೋ ಅವ್ರಿಗೆ ಖಂಡಿತ ಅದು ಸಾಧ್ಯ ಆಗೋದೇ ಇಲ್ಲ. ನಾನು ನನ್ನ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳದೆ ಹೋದರೆ ನನ್ನ ಜೀವನವನ್ನು ನಾನು ಬದಲಾಯಿಸಿಕೊಳ್ಳಲಾರೆ. ನನ್ನ ನಂಬಿಕೆಗಳನ್ನು ನಾನು ಹೇಗೆ ವ್ಯಕ್ತಪಡಿಸ್ತಾ ಇದ್ದೀನಿ, ನನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ನನ್ನ ಮಾತುಗಳನ್ನು ನಾನು ಅವಲೋಕಿಸಿಕೊಳ್ಳಬೇಕು. ಅಂದರೆ ಯಾವ ರೀತಿಯಾದಂಥ ಆಲೋಚನೆಗಳು ಬರ್ತಾ ಇದೆ, ನಾನು ಯಾವುದನ್ನು ನಂಬ್ತಾ ಇದ್ದೀನಿ, ಏನನ್ನು ಮಾತಾಡ್ತಾ ಇದ್ದೀನಿ, ಇವೆಲ್ಲವೂ ಕೂಡ ಒಂದು ಸೆಲ್ಫ್ ಅವೇರ್ನೆಸ್ಸಲ್ಲಿ ನಮಗೆ ವ್ಯಕ್ತವಾಗಬೇಕು. ಏನನ್ನು ನಾನು ನಂಬ್ತಾ ಇದ್ದೀನಿ, ಏನನ್ನು ನಾನು ಹೇಳ್ತಾ ಇದ್ದೀನಿ, ಯಾವುದನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನನಗೆ ವಾಸಿಯಾಗಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ ಆದರೆ ಮಾಡಬೇಕಾದ ಅಗತ್ಯತೆ ಇಲ್ಲ. ಅಂದರೆ ನಾವು ಏನನ್ನೇ ಆದರೂ ತುಂಬ ನಂಬಿಕೆಯಿಂದ ಮಾಡಬೇಕು.
ಈ ನಂಬಿಕೆ ಅನ್ನೋದಿದೆಯಲ್ಲ, ಎರಡು ಅರ್ಥದಲ್ಲಿ ಹೇಳ್ತೀನಿ. ನಂಬಿಕೆ ಅನ್ನೋದು ಒಂದು ವಿಶ್ವಾಸ ಅನ್ನೋದಾದರೆ, ಇನ್ನೊಂದು ನಂಬಿಕೆ ನಮಗೆ ನಮ್ಮ ಮೇಲೆ ಇರುವಂಥ ನಮ್ಮ ಕುರಿತಾದ ಒಂದು ಅಭಿಪ್ರಾಯ ಅಂತ ಹೇಳ್ಕೊಳ್ಳೋಣ ಅಲ್ವಾ. ಇವೆರಡು ರೂಪುಗೊಳ್ಳೋದು ಹೇಗೆ? ನಮ್ಮ ಆಲೋಚನೆಗಳಿಂದಲೇ. ಮತ್ತು ಈ ಆಲೋಚನೆಗಳು ಹೇಗೆ ರೂಪುಗೊಂಡವು? ಈ ಹಿಂದಿನ ಅನುಭವಗಳ ಮೇಲೆ ರೂಪುಗೊಂಡವು. ಆದರೆ ಇಂತಹ ಅನುಭವಗಳನ್ನು ಹೊಂದಿದ ನಂತರವೂ ಕೂಡ ನಾವು ನಮ್ಮ ಆಲೋಚನೆಗಳನ್ನ ವ್ಯವಸ್ಥಿತವಾಗಿ ಬದಲಾಯಿಸಿಕೊಂಡರೆ ಖಂಡಿತವಾಗಿಯೂ ನಾವು ಏನನ್ನು ಬಯಸ್ತೀವೋ ಅದನ್ನು ಹೊಂದೋದಕ್ಕೆ ಸಾಧ್ಯ. ನಡೆಯೋದಕ್ಕಿಂತ ಮೊದಲೇ ನಾನು ನಡೆಯಲ್ಲ ಅಂತ ಅಂದುಕೊಂಡ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋಕ್ಕಾಗಲ್ಲ. ನಾನು ನಡೆಯಬಲ್ಲೆ ಅಂತ ನಿರ್ಧರಿಸಿದ್ರೆ ನಡೆಯೋದು ಕಷ್ಟವಾಗಲ್ಲ. ಹಾಗೆಯೇ ಇದು ನನಗೆ ಆಗಲ್ಲ, ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ, ಇದು ಏನೂ ಪ್ರಯೋಜನ ಇಲ್ಲ, ಇತ್ಯಾದಿಯಾದಂತಹ ಮಾತುಗಳನ್ನು ಹೇಳ್ತಾ ನೀವು ಏನಾದರೂ ಕೆಲಸವನ್ನು ಮಾಡಿದ್ರೆ ಅದರ ಪರಿಣಾಮ ಖಂಡಿತ ನಾವು ನಿರೀಕ್ಷೆ ಮಾಡಿದಂಥ ಪರಿಣಾಮ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನುಮಾನಗಳಿದ್ದರೆ, ದ್ವಂದ್ವಗಳಿದ್ದರೆ, ಆಗಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅದನ್ನು ಮಾಡದೇ ಇರೋದೇ ವಾಸಿ. ಆ ಕಾರ್ಯಾಗಾರಕ್ಕೆ ಬಂದಂಥ ವ್ಯಕ್ತಿಗೆ ನಾನು ಕೊನೆಗೆ ಒಂದು ಮಾತನ್ನು ಹೇಳಿದೆ, ಅದೇನೇ ಆಗಲಿ, ನೀವು ಕೇವಲ ಒಂದೇ ಒಂದು ಸಂಗತಿಯನ್ನು ಇವತ್ತು ನನಗಾಗಿ ಅನುಸರಿಸಬೇಕು. ಏನು ಅಂದರೆ, ಇವತ್ತು ನಾನು ಏನನ್ನು ಕಲಿತಾ ಇದ್ದೀನಿ ಅಷ್ಟೇ ಅಂದ್ಕೊಳ್ಳಿ. ನಿಮಗೆ ವಾಸಿಯಾಗಿ ಹೋಗಿಬಿಡುತ್ತೆ, ನೀವು ಎಲ್ಲ ರೀತಿಯಿಂದಲೂ ಸುಧಾರಣೆ ಹೊಂದುತ್ತೀರಿ. ನಾನು ಹಾಗೆ ಹೇಳ್ತಾ ಇಲ್ಲ. ಇವತ್ತು ಒಂದು ಹೊಸ ವಿಚಾರ ನಾನು ಕಲಿತಾ ಇದ್ದೀನಿ ಅಷ್ಟೇ ಅಂದ್ಕೊಳ್ಳಿ. ಕೇವಲ ಅಷ್ಟೇ ಅಂದುಕೊಂಡು ಕೂತ್ಕೊಳ್ಳಿ. ಇಲ್ಲಿ ನಿಮಗೆ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಅವಕಾಶವಾಗುತ್ತೆ. ಯಾವಾಗ ಹೊಸ ಕಲಿಕೆಯನ್ನು, ಹೊಸ ಅನುಭವವನ್ನು ನಾವು ಸ್ವೀಕರಿಸೋದಕ್ಕೆ ಶುರು ಮಾಡ್ತೀವೋ ಆಗ ನಮ್ಮ ಆಲೋಚನಾ ಕ್ರಮ ಬದಲಾಗುತ್ತೆ. ಇದನ್ನೇ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದೆ, ನಮ್ಮ ಮೈಂಡ್ಸೆಟ್ಟಲ್ಲೇ ಬದಲಾವಣೆ ಆಗುವಂಥದ್ದು ಅಂತ. ಎಲ್ಲ ಹೀಗೆ, ಇದಿಷ್ಟೇ, ಇದೇನೂ ಆಗಲ್ಲ, ಈ ರೀತಿಯಾಗಿ ಯೋಚನೆ ಮಾಡೋದು ಒಂದು ಫಿಕ್ಸ್ಡ್ ಮೈಂಡ್ಸೆಟ್. ಹೆಸರೇ ಹೇಳಿದ ಹಾಗೆ ಇದನ್ನು ಇಷ್ಟೇ, ಹೀಗೆ ಅಂತ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಹೊಸದೇನನ್ನೂ ನಾನು ಕಲಿತಾ ಇದ್ದೀನಿ, ಬದಲಾವಣೆ ಖಂಡಿತ ಸಾಧ್ಯ ಆಗುತ್ತೆ. ಯಾಕೆ ಬದಲಾವಣೆ ಆಗೋಕ್ಕಾಗಲ್ಲ? ಆಗೇ ಆಗುತ್ತೆ, ನಾನು ಸುಧಾರಣೆ ಹೊಂದುತ್ತೇನೆ ಇತ್ಯಾದಿಯಾಗಿ ಯೋಚನೆ ಮಾಡೋದು ಗ್ರೋತ್ ಮೈಂಡ್ಸೆಟ್ಟಿನ ಲಕ್ಷಣ. ನಾವು ಗ್ರೋತ್ ಮೈಂಡ್ಸೆಟ್ಟನ್ನು ಪ್ರಜ್ಞಾಪೂರ್ವಕವಾಗಿ ಹೊಂದೋದಕ್ಕೆ ಸಾಧ್ಯ. ಯಾವಾಗ ನಮಗೆ ಗ್ರೋತ್ ಮೈಂಡ್ಸೆಟ್ ಇರುತ್ತೋ ಆಗ ನಾವು ಹಲವಾರು ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ. ಅದು ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಹಣಕಾಸು ಇರ್ಬೋದು. ಗ್ರೋತ್ ಮೈಂಡ್ಸೆಟ್ ಅನ್ನೋದು ಲೈಫಿನ ಗ್ರೋತ್ಗೆ ತುಂಬ ಮುಖ್ಯವಾದದ್ದು. ಹಾಗಾಗಿ ಗ್ರೋತ್ ಮೈಂಡ್ಸೆಟ್ ಹೊಂದುವ ನಿಟ್ಟಿನಲ್ಲಿ ನಾವು ನಮ್ಮ ಆಲೋಚನೆ, ಭಾವನೆ, ಮಾತು, ವರ್ತನೆ ಎಲ್ಲವನ್ನೂ ಕೂಡ ಅವಲೋಕಿಸಿಕೊಳ್ಳಬೇಕು. ನಾನು ಎಲ್ಲಿ ಸಿಕ್ಕಾಕೊಂಡ್ಬೀಳ್ತಾ ಇದ್ದೀನಿ, ಯಾವ ಮಾತುಗಳನ್ನು ಆಡ್ತಾ ಇದ್ದೀನಿ, ನಾನು ಆಡ್ತಾ ಇರುವಂಥ ಇಂಥ ಮಾತುಗಳು ನನ್ನ ಮೇಲೆ ಏನು ಪರಿಣಾಮ ಬೀರುತ್ತೆ ಇತ್ಯಾದಿಯಾಗಿ ಯೋಚಿಸಲೇಬೇಕು. ಮತ್ತು ಏನೇ ಕೆಲಸ ಶುರು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅದನ್ನು ಶರ ಎಳೆದ ಹಾಗೆ ಅದರ ರಿಸಲ್ಟ್ ಹೇಳಿಬಿಡೋದಿದೆಯಲ್ಲ, ಇದೇನೂ ಪ್ರಯೋಜನ ಆಗಲ್ಲ, ಇಲ್ಲೇನೂ ನನಗೇನು ಸಿಗಲ್ಲ, ನಾನೇನು ಯಶಸ್ಸು ಹೊಂದಲ್ಲ, ನಾನು ಗೆಲ್ಲಲ್ಲ ಇತ್ಯಾದಿಯಾಗಿ ನಮಗೆ ನಾವೇ ಹೇಳಿಕೊಳ್ಳುವ ಒಂದು ರೀತಿಯಿಂದ ಕನ್ಕ್ಲೂಷನ್ಗೆ ಬರೋದಿದೆಯಲ್ಲ, ಹಾಗೇನಾದರೂ ಬಂದರೆ ನೆಗೆಟಿವ್ ಆಗಿ ಆ ಕೆಲಸ ಶುರು ಮಾಡಲೇಬೇಡಿ. ಯಾಕೆಂದರೆ ಏನನ್ನೇ ಆದರೂ ಕೂಡ ಪರಿಣಾಮ ಹೀಗೆ ಅಂತ ನಾವು ಆಗಲೇ ನಿರ್ಧರಿಸಿಕೊಂಡು ಸೋಲ್ತೀನಿ, ನಾನು ಯಶಸ್ಸು ಹೊಂದಲ್ಲ, ನಾನು ಸರಿ ಹೋಗಲ್ಲ, ನಾನು ವಾಸಿ ಆಗಲ್ಲ ಅಂದುಕೊಂಡು ಮಾಡುವಂತಹ ಯಾವುದೇ ಪ್ರಯತ್ನವಿರಲಿ ಅದರ ಫಲಿತಾಂಶ ಸಕಾರಾತ್ಮಕವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಏನನ್ನು ಯೋಚಿಸ್ತೀವೋ ಅದನ್ನೇ ಅಲ್ಲಿ ಪಡ್ಕೊಳ್ತೀವಿ. ಹಾಗಾಗಿ ನಾವು ಹೇಗೆ ಯೋಚಿಸಿ ಕಾರ್ಯಾರಂಭ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ಭರವಸೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಸ್ತಾ ಜೀವನ ಹೇಗೆ ಇಂತಹ ಹಲವು ಸೂಕ್ಷ್ಮತೆಗಳಿಂದ ಕೂಡಿದೆ ಅನ್ನೋದನ್ನೇ ತಿಳಿ ಹೇಳ್ತಾ ಇದೆ. ಭರವಸೆಯನ್ನು ದಯವಿಟ್ಟು ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನೀವು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟನ್ನು ಹಾಕೋಕ್ಕೆ ಮಾತ್ರ ಮರಿಬೇಡಿ. ನಮಸ್ಕಾರ.